ನಮಸ್ತೆ ಗೆಳೆಯರೆ, ಮಧು ಯೂನಿವರ್ಸಲ್ ಆಟೋಗೆ ಸಿದ್ಧ ಮತ್ತೊಂದು ವಿಡಿಯೋ. ನಾನು ಡೀಟೇಲ್ಸ್ ಕೊಡ್ತಾ ಇರೋದು ಬಂದ್ಬಿಟ್ಟು ನ್ಯೂ ಫಿಟ್ಟಿಂಗ್. ಇದು ಮಾಮೂಲಿ ಜಾಸ್ತಿ ನ್ಯೂ ಫಿಟ್ಟಿಂಗ್ ವಿಡಿಯೋಗಳು ಹೇಳಿರೋದು. ಆಕ್ಚುಲಿ ಕೆಲವೆಲ್ಲ ರಿವ್ಯೂದು ಹಾಕಿದ್ದೀನಿ, ಅವನು ಕೂಡ ನೀವು ನೋಡ್ಬೋದು ಜನ ಏನು ಹೇಳ್ತಾರೆ ಅಂತ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಫೋನ್ ಬರ್ತಾ ಇದೆ. ಏನು ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಫಿಟ್ ಮಾಡಿಸ್ತಾರೆ, ಆಮೇಲೆ ಅವರು ಸರ್ವಿಸ್ ಕೊಡೋಕ್ಕೆ ಅವ್ರು ಖಾಲಿ ಮಾಡ್ಬಿಟ್ಟಿರ್ತಾರೆ, ಈ ಬಿಸ್ನೆಸ್ಸೇ ಬಿಟ್ಬಿಟ್ಟಿರ್ತಾರೆ. ಫೋನ್ ನಾಟ್ ರೀಚೇಬಲ್, ಫೋನ್ ಸ್ವಿಚ್ ಆಫ್, ನಾನಿಲ್ಲ ಬೇರೆ ಕಡೆ ತೋರಿಸ್ಕೊಳ್ಳಿ, ಇವೆಲ್ಲ ತುಂಬಾ ಆಗ್ತಾ ಇದಾವೆ. ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರಾಪರ್ ಆಗಿ ಇಲ್ಲಿದ್ದು ಲೋಕಲ್ ಅವ್ರು ಏನ್ ಮಾಡಿರ್ತಾರೆ ಅಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾರೋ ಸೇಟು ಸಿಗ್ದ, ಮತ್ತೆ ಯಾರೋ ಹಿಂದಿಯವನ್ ಸಿಗ್ದ, ಮತ್ತೊಬ್ಬನ್ ಸಿಗ್ದ ಅಂತೇಳಿ ಹಾಕಿಸ್ಕೊಬಿಡ್ತೀರಾ. ಅವ್ರ 4 ಕಾಸು ದುಡಿಮೆ ಆದ್ಮೇಲೇನೋ, ಅಥವಾ ಊರಲ್ಲಿ ಏನೋ ಸಮಸ್ಯೆ ಆಯ್ತಂತೇನೋ, ಇಲ್ಲ ಮಕ್ಕಳು ಓದಿಸ್ಬೇಕಂತಾನೋ, ಊರ್ ಕಡೆ ಜಮೀನ್ ಕೆಲಸ ಮಾಡಕ್ಕಂತಾನೋ, ಏನೋ ಒಂದು ರೀಸನ್ ಇಟ್ಕೊಂಡು ಅವ್ರ ಊರುಗಳಿಗೆ ಅವ್ರು ಹೋಗ್ತಾರೆ. ಅಂತ ಟೈಮಲ್ಲಿ ನಿಮಗೆ ಸರ್ವಿಸ್ ಸಿಗೋದು ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ದಯವಿಟ್ಟು ಆದಷ್ಟು ಲೋಕಲ್ ಅವರು ಬಿಸ್ನೆಸ್ ಕೊಡಿ, ಲೋಕಲ್ ಅವ್ರ ಜೊತೆ ಚೆನ್ನಾಗಿರಿ, ಬಿಸ್ನೆಸ್ ಕೊಡಿ, ಲೈಫ್ ಟೈಮ್ ಸರ್ವಿಸ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸುಮಾರು ಫೋನ್ಗಳು ಬರ್ತಾ ಇದೆ ಈ ತರ, ಸರ್ ಎಲ್ಲ ಒಂದ್ ಕಡೆ ಮಾಡಿಸ್ಬಿಟ್ಟಿದೀವಿ, ಅವ್ರು ಇವಾಗಿಲ್ಲ, ಹಂಗಾಗಿದೆ ಹಿಂಗಾಗಿದೆ ಅಂತ ಯಾವ್ಯಾವ್ದೋ ಬ್ರ್ಯಾಂಡ್ಗಳು ಹಾಕಿರ್ತಾರೆ. ಅವ್ರಿಗೆ ಸ್ವಿಚ್ ಸಿಗಲ್ಲ, ಸಾಕೆಟ್ ಸಿಗಲ್ಲ, ಮತ್ತೊಂದು ಸಿಗಲ್ಲ, ಇನ್ನೊಂದು ಸಿಗಲ್ಲ ಅಂತ ಇದೇ ತರ ತುಂಬಾ ಕಂಪ್ಲೇಂಟ್ಗಳು ಇತ್ತೀಚೆಗೆ ಬರ್ತಾ ಇದೆ. ಅದಕ್ಕೆ ನಿಮ್ಮನ್ನು ಎಚ್ಚರಗೊಳಿಸೋಣ, ಅವೇರ್ನೆಸ್ ಮೂಡಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ತಿಳಿಸ್ತಾ ಇದ್ದೀನಿ. ಆದಷ್ಟು ಲೋಕಲ್ ಅವ್ರ ಜೊತೆ ಇರಿ, ಬಿಸ್ನೆಸ್ ಕೊಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೋಡಿ, ಈ ಗಾಡಿ ಬಂದ್ಬಿಟ್ಟು ಮಾರುತಿ ಸಿಯಾಜ್ CVT ಗೇರ್ ಬಾಕ್ಸ್ ಆಟೋಮೆಟಿಕ್ ಗಾಡಿ ಇದು. ಕ್ಲಚ್ ಇಲ್ಲ ಇದಕ್ಕೆ, ಬರೀ ಗೇರ್ ಮಾತ್ರ ಇರ್ತದೆ. ಅದು ಆಟೋಮೆಟಿಕ್ ಗೇರು, CVT ಗೇರ್ ಇದು. ಓಕೆನಾ? ಆಟೋಮೆಟಿಕ್ ಅಲ್ಲಿ ನಾನಾ ತರ ಗೇರ್ ಬರ್ತದೆ, AMT, CVT, DCT ಈ ತರ. ಇದು CVT ಗೇರ್ ಬಾಕ್ಸ್. ನಿಮ್ಮ ಗಾಡಿ ಯಾವುದೇ ತರ ಗೇರ್ ಇದ್ರೂ CNG ಹಾಕೊಡ್ತೀವಿ, ಸಕ್ಸಸ್ಫುಲ್ ಆಗಿ ಕ್ಲೀನರ್ ರನ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಂಗೆ ಕಂಟಿನ್ಯೂ ನೋಡ್ತಾ ಇರಿ. ಹಿಂದೆಗಡೆ ಟ್ಯಾಂಕ್ ಹಾಕಿ ಬಾಕ್ಸ್ ತೋರು ಕೂಡ ಮಾಡಿದೀನಿ, ಟ್ಯಾಂಕ್ ಕಾಡ್ದಂಗೆ ಕವರ್ ಮಾಡಿದೀವಿ, ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ, ನೀವು ನೋಡ್ತಾ ಇರ್ಬೋದು. ನೋಡಿ, ನಮ್ದು ಸದ್ಯಕ್ಕೆ ಬಂದ್ಬಿಟ್ಟು ನಾಗರಬಾವಿ ಮತ್ತೆ ಮಹಾದೇವಪುರದಲ್ಲೇ ಇವಾಗ ಸದ್ಯಕ್ಕೆ ಸರ್ವಿಸ್ ಇದೆ. ಅತಿ ಶೀಘ್ರದಲ್ಲಿ ಏರ್ಪೋರ್ಟ್ ಹಿಂದೆಗಡೆ ಬರ್ತಾ ಇದೆ, ನೀವು ಅಲ್ಲೂ ಕೂಡ ಸರ್ವಿಸ್ ತಗೋಬಹುದು ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೀವು ಎಲ್ಲಿ ಬೇಕಾದ್ರೆ ಫಿಟ್ಟಿಂಗ್ ಮಾಡಿಸಿ, ಎಲ್ಲಿ ಬೇಕಾದ್ರೆ ಸರ್ವಿಸ್ ತಗೋಬಹುದು ನಮ್ಮಲ್ಲಿ. ಹಂಗಾಗಿ ನೋಡಿ, ಫಿಟ್ಟಿಂಗ್ ರೂಮ್ದು ನಂದು ರೂಮ್ ತೋರಿಸ್ತೀನಿ ನಿಮಗೆ. ಆಟೋಮೆಟಿಕ್ ಗಾಡಿ ಯಾವ ತರ ಇರುತ್ತೆ ಫಿಟ್ಟಿಂಗು, ಏನು ಸ್ಪೇಸು, ಮೆಕ್ಯಾನಿಕ್ ಕೆಲಸ ಮಾಡೋಕ್ಕೆಲ್ಲ ನಿಮ್ಮ ತೊಂದರೆ ಆಗುತ್ತಾ ಏನು ಅಂತ ತಿಳಿಸ್ತಾ ಇದ್ದೀನಿ. ಸಾಧಾರಣವಾಗಿ ಎಲ್ಲಾ ಗಾಡಿಗಳಲ್ಲಿ ಇದೇ ತರ ಫಿಟ್ಟಿಂಗೇ ಬರುತ್ತೆ. ನೋಡಿ, ಇಲ್ಲಂತೂ ಏನೂ ಕೆಲಸ ಆಗಿಲ್ಲ, ಫುಲ್ ಕ್ಲಿಯರ್ ಆಗಿದೆ, ನೋಡಬಹುದು. ನಾವು ಆ್ಯಡ್ ಮಾಡಿರ್ತೀವಿ ಅಷ್ಟೇ, ಗಾಡಿಯಿಂದ ಬರೋದು ಯಾವುದೇ ತರ ಆಲ್ಟ್ರೇಷನ್ ಏನೂ ಮಾಡಲ್ಲ, ಬರೀ ಆ್ಯಡ್ ಮಾಡಿರ್ತೀವಿ. ಓಕೆನಾ? ಒರಿಜಿನಾಲಿಟಿ ಎಲ್ಲ ಹಂಗೆ ಇರುತ್ತೆ. ನೋಡಿ, ಒಂದು ಇಂಜೆಕ್ಟರ್ ಆ್ಯಡ್ ಮಾಡಿರ್ತೀವಿ, ಆಮೇಲೆ ರೆಡ್ಯೂಸರ್ ಆ್ಯಡ್ ಮಾಡಿರ್ತೀವಿ, ಆಮೇಲೆ ಇದೊಂದು ಎಲೆಕ್ಟ್ರಾನಿಕ್ ಮಾಡ್ಯುಲರ್ ECM ಅಂತ ಕರಿತೀವಿ, ಇದೊಂದು ಆ್ಯಡ್ ಮಾಡ್ತೀವಿ. ಇಷ್ಟೇನೆ, ಬೇರೆ ಇನ್ನೇನು ಇಲ್ಲ. ನೋಡಿ, ಈ ಫಿಲ್ಟರ್ ಒಂದು 10,000ಕ್ಕೆ ನೀವು ಆಯಿಲ್ ಚೇಂಜ್ ಎಲ್ಲ ಮಾಡಿಸ್ತಾರಲ್ಲ, ಆ ಟೈಮಲ್ಲಿ ಫಿಲ್ಟರ್ ಒಂದು ಚೇಂಜ್ ಮಾಡಿಸ್ಕೊಂಡ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಮತ್ತೆ ಎಲ್ಲ ಚೆನ್ನಾಗಿರುತ್ತೆ. ಇದಿಷ್ಟೇ ಆ್ಯಡ್ ಮಾಡೋದಿಲ್ಲ, ಬೇರೆ ಇನ್ನೇನು ಇರಲ್ಲ. ಇದು ಎಲೆಕ್ಟ್ರಾನಿಕ್ ಕಿಟ್, ಇದು ಲ್ಯಾಪ್ಟಾಪಲ್ಲಿ ಸೆಟ್ಟಿಂಗ್ ಮಾಡುವಂಥ ಕಿಟ್ ಇದು. ಆಮೇಲೆ ಫಿಲ್ಲಿಂಗ್ ಎಲ್ಲ ಬಂದ್ಬಿಟ್ಟು ಬ್ಯಾಕ್ ಸೈಡ್ ಎಲ್ಲ ಕೊಟ್ಟಿದ್ದೀನಿ. ಅಫಿಷಿಯಲ್ ಗಾಡಿ ಇರೋದ್ರಿಂದ ಫ್ರಂಟ್ ಏನು ಬಾನೆಟ್ ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ನೀವು ಲಕ್ಸುರಿಯಾಗಿ ಪೆಟ್ರೋಲ್ ಕ್ಯಾಪ್ ಓಪನ್ ಮಾಡಿ ಫಿಲ್ ಮಾಡಿಸ್ಕೊಂಡು ಹೋಗ್ತಾ ಇರ್ಬೋದು. ಆಮೇಲೆ ಯೂಸರ್ ಫ್ರೆಂಡ್ಲಿ, ನಮ್ಗೆ ಯೂಸ್ ಮಾಡಕ್ ಗೊತ್ತಿಲ್ಲ ಹೆಂಗೆ ಅಂತ. ಖಂಡಿತವಾಗ್ಲೂ ಯೂಸ್ ಮಾಡೋಕ್ಕೆಲ್ಲ ಏನೂ ತೊಂದರೆ ಇಲ್ಲ. ಆಟೋಮೆಟಿಕ್ ಆಗಿ ತಾನಾಗೇನೆ CNG ಪೆಟ್ರೋಲ್ ಸ್ಟಾರ್ಟ್ ಆಗುತ್ತೆ, CNGಗೆ ಚೇಂಜ್ ಆಗುತ್ತೆ. ಇಂಜನ್ ಬಿಸಿ ಇದ್ರೆ ಬೇಗ ಚೇಂಜ್ ಆಗುತ್ತೆ, ಇಂಜನ್ ಕೋಲ್ಡ್ ಇದ್ರೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಚೇಂಜ್ ಆಗುತ್ತೆ. ನೀವೇನು ಟೆನ್ಷನ್ ಮಾಡ್ಕೊಳ್ಳೋಂಗೆ ಇಲ್ಲ. ಆ ಥರ ಯಾವುದೇ ತರ ಯೂಸರ್ ಫ್ರೆಂಡ್ಲಿ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆರಾಮಾಗಿ ಅದ್ರ ಪಾಡಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಆಟೋಮೆಟಿಕ್. ಆಮೇಲೆ ಒಳಗಡೆ ಗೇಜಲ್ಲಿ ಕೂಡ ನಿಮ್ಮ ಲೈಟ್ ತೋರಿಸ್ತಾ ಇರುತ್ತೆ, ಪೆಟ್ರೋಲ್ ನೋಡ್ತಿದೆ, CNG ನೋಡ್ತಿದೆ ಅಂತ. ಅದನ್ನ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಆಮೇಲೆ ಹೊರಗಡೆ ನೀವೆಲ್ಲೇ ಫಿಟ್ ಮಾಡಿಸಿರಿ, ಔಟ್ ಸೈಡ್ ಫಿಟ್ ಆಗಿರುವಂಥ ಗಾಡಿಗಳವರು ದಯವಿಟ್ಟು ಅರ್ಧ ಟ್ಯಾಂಕ್ ಪೆಟ್ರೋಲ್ ಮೇಂಟೈನ್ ಮಾಡಿ. ಇಲ್ಲ ಪೆಟ್ರೋಲ್ ಮೇಂಟೈನ್ ಮಾಡೋಕ್ಕೆ ನೆನಪಿರಲ್ಲ. ಮತ್ತೊಂದು ಸಮಸ್ಯೆಗಳು ಅಂದರೆ, ಪೆಟ್ರೋಲ್ ಮೋಟ್ರ್ ಕಟ್ ಆಫ್ ರಿಲೇ ಅಂತ ಒಂದು ಬರುತ್ತೆ, ಅದನ್ನು ಹಾಕಿಸ್ಕೊಳ್ಳಿ. ಬನ್ನಿ, ನೀವೆಲ್ಲೇ ಫಿಟ್ ಮಾಡಿಸಿರಿ ಪೆಟ್ರೋಲ್ ಕಟ್ ಆಫ್ ರಿಲೇ ಹಾಕೊಡ್ತೀವಿ. ಆವಾಗ ನಿಮ್ಮ ಗಾಡಿ ಪೆಟ್ರೋಲ್ ಮೋಟ್ರ್ ಎಷ್ಟು ದಿನ ಆದರೂ ಹಾಳಾಗಲ್ಲ. ಓಕೆನಾ?
ಹಂಗಾಗಿ ಒಂದು ಪೆಟ್ರೋಲ್ ಮೋಟರ್ ರಿಲೇ ಹಾಕಿಸ್ಕೊಳ್ಳಿ, ಆರಾಮಾಗಿ ಇರುತ್ತೆ. ಇಲ್ಲ ಅಂತಂದ್ರೆ ಹಾಫ್ ಟ್ಯಾಂಕ್ ಪೆಟ್ರೋಲ್ ಮೇಂಟೈನ್ ಮಾಡಿ. ಇದು ಹೊರಗಡೆ ಫಿಟ್ ಮಾಡಿಸಿರೋ ಎಲ್ಲ ಗಾಡಿಗಳವ್ರಿಗೂ ನನ್ನ ಕಡೆಯಿಂದ ಸಜೆಷನ್. ಯೂಸರ್ ಫ್ರೆಂಡ್ಲಿ ಅಂತ ಹೇಳಿದ್ನಲ್ಲ, ಹಂಗೆ ಯಾವುದೇ ತರ ನಿಮ್ಗೆ ಏನೋ ತೊಂದರೆ ಆಗಲ್ಲ, ಆರಾಮಾಗಿ ಯೂಸ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದ್ರ ಪಾಡಗೋದು ಏನೂ ಟೆನ್ಷನ್ ಇಲ್ಲ. ಇಷ್ಟೇ ಎಕ್ವಿಪ್ಮೆಂಟ್ಸ್ ಆ್ಯಡ್ ಮಾಡೋದು. ನಿಮ್ಗೆ ಯಾವುದೇ ತರ ಸರ್ವಿಸ್ ಮಾಡ್ಸಕ್ಕೆ, ಕ್ಲೀನ್ ಮಾಡ್ಸಕ್ಕೆಲ್ಲ ಏನೋ ತೊಂದರೆ ಆಗೋದಿಲ್ಲ. ಆಮೇಲೆ ಪೆಟ್ರೋಲ್ ಗಾಡಿಗಳವರು CNG ಇರಲಿ ಇಲ್ಲದೆ ಹೋಗ್ಲಿ, ಕಂಪ್ನಿ ಫಿಟ್ಟಿಂಗ್ ಇರಲಿ, ಹೊರಗಡೆ ಫಿಟ್ಟಿಂಗ್ ಇರಲಿ, ದಯವಿಟ್ಟು ವಾಟರ್ ವಾಶ್ನ ಅವಾಯ್ಡ್ ಮಾಡಿ. ಇಂಜಿನ್ ರೂಮ್ಗೆ ಬಾಡಿ ಮತ್ತೆ ವೀಲ್ ಆರ್ಚು, ಕೆಳಗಡೆ ಚಾರ್ಸ್ ಇದೆಲ್ಲ ಎಷ್ಟು ಬೇಕಾದ್ರೆ ಕ್ಲೀನ್ ಮಾಡ್ಕೊಳ್ಳಿ, ಒಳಗಡೆ ಎಷ್ಟು ಬೇಕಾದ್ರೆ ಕ್ಲೀನ್ ಮಾಡಿ, ತೊಂದರೆ ಇಲ್ಲ. ಈ ಇಂಜಿನ್ ರೂಮ್ಗೆ ಆದಷ್ಟು ನೀರು ಬೀಳಬಾರ್ದು. ಇದು ಪೆಟ್ರೋಲ್ ಗಾಡಿಗಳಿಗೆ. ಬರೀ ಪೆಟ್ರೋಲ್ ಇದ್ರು ಓಕೆ, ಪೆಟ್ರೋಲ್ LPG ಇದ್ರು ಓಕೆ, ಪೆಟ್ರೋಲ್ CNG ಇದ್ರು ಓಕೆ, ಕಂಪ್ನಿ ಫಿಟೆಡ್ CNG ಇದ್ರು ಓಕೆ, ನಾವು ಹೊರಗಡೆ ಫಿಟ್ ಮಾಡಿರೋ CNG ಇದ್ರು ಓಕೆನೆ. ದಯವಿಟ್ಟು ವಾಟರ್ ವಾಶ್ನ ಅವಾಯ್ಡ್ ಮಾಡಿ. ನಿಮಗೆ ಯಾವುದೇ ತರ ಪ್ರಾಬ್ಲಮ್ಗಳು ಬರೋದಿಲ್ಲ ಗಾಡೀಲಿ, ಓಕೆನಾ? ಬೇಕಾದ್ರೆ ನೀವು ಶೋರೂಮಲ್ಲಿ ಸ್ಪ್ರೇ ಮಾಡ್ತಾರಲ್ಲ ಕೆಮಿಕಲ್, ಆ ಥರ ಸ್ಪ್ರೇ ಮಾಡ್ಬಿಡ್ಬೇಕಾದ್ರೆ ಹೇರ್ ಹೊಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ವಾಟರ್ ಖಂಡಿತವಾಗ್ಲೂ ಹಾಕ್ಬೇಡಿ ಪೆಟ್ರೋಲ್ ಗಾಡಿಗಳಿಗೆ. ಅವು ನಿಮ್ಮ ಗಾಡಿಗಳು ನೋಡಿ ಯಾವುದೇ ತರ ಪದೇ ಪದೇ ರಿಪೇರಿ ಬರುವಂತ ಸಮಸ್ಯೆಗಳಿಂದ ದೂರ ಇರುತ್ತೆ. ಇದು ಪೆಟ್ರೋಲ್ ಗಾಡಿಗಳಿಗೆ ಸಜೆಷನ್. ಇದು ಇಷ್ಟೆಲ್ಲ ಫಿಟ್ಟಿಂಗ್ ಡೀಟೇಲ್ಸ್ ಎಲ್ಲ ನೋಡಿದ್ರಿ. ನೋಡಿ, ಈ ಗಾಡಿ ಬಂದ್ಬಿಟ್ಟು VVT ಅಂದ್ರೆ ಪೆಟ್ರೋಲ್ ಗಾಡಿಗಳು ಅಂತ. ಮೊದಲು ಈ ತರ ಕೋಡ್ ಕೊಡ್ತಾ ಇದ್ರು ನೋಡಿ. ನಾನು ಹೇಳಿದೆ CVT ಅಂತ, ನೋಡ್ಬೋದು ಇಲ್ಲಿ ನೀವು ಗೇರ್ ಲಿವರ್, ಕರೆಕ್ಟಾ? CVT ಇಷ್ಟೇ ನೋಡಿ. ಕ್ಲಚ್ ಇಲ್ಲ ಇದಕ್ಕೆ, ಬರೀ ಬ್ರೇಕ್ ಎಕ್ಸಲೇಟರ್ ಅಷ್ಟೇ ಇರ್ತದೆ. ಈ ತರ ಗೇರ್ಗೆ ಹಾಕಿದ್ರೆ ಹೋಗ್ತಾ ಇರುತ್ತೆ ಆಟೋಮೆಟಿಕ್. ಇವು ಹೋಂಡಾ ಆಕ್ಟಿವ್ ಸ್ಕೂಟರ್ ಓಡಿಸ್ದಂಗೆ ಪುಷ್ ಬಟನ್ ಇರುತ್ತೆ, ಟಾಪ್ ಎಂಡ್ ಮಾಡ್ಲು. ಈ ತರ ಗೇಜ್ ಸ್ವಿಚ್ ಬರುತ್ತೆ ನಿಮ್ಗೆ, ಈ ತರ. ಇದಿಷ್ಟೇನೆ. ಆಮೇಲೆ ಹಿಂದೆಗಡೆ ಟ್ಯಾಂಕ್ ಎಲ್ಲ ಯಾವ ತರ ಕೂತಿದೆ ಏನೋ ಅಂತ ತೋರಿಸ್ತೀನಿ ನೋಡಿ. ಸಿಯಾಜ್ ZXi CVT ನೋಡಿ. ಈ ತರ ಬಾಕ್ಸ್ ಕೂಡ ಮಾಡ್ಕೊಡ್ತೀವಿ ನಿಮ್ಗೆ. ಟ್ಯಾಂಕ್ ಕಾಣೋದೇ ಇಲ್ಲ ನೋಡಿ, ನಿಮ್ಮ ಟ್ಯಾಂಕು ಕಾಣೋದೇ ಇಲ್ಲ, ಅಷ್ಟೊಂದು ಸ್ಪೇಸ್ ಇದೆ ನೋಡಿ, ಕಾಣೋದೇ ಇಲ್ಲ. ಆಮೇಲೆ ಫುಲ್ ಸ್ಪೇಸ್ ಸಿಯಾಜ್ ಅಲ್ಲಂತೂ ಸಿಕ್ಕಾಪಟ್ಟೆ ಸ್ಪೇಸ್ ಬರುತ್ತೆ. ಹೇ ಕೈ ಆಡ್ಸಪ್ಪ, ಎಷ್ಟುದ್ದೈತೆ ಕೈ ಇಡಪ್ಪ ನಿಂದು. ನೋಡಿ ಇವನ್ ಕೈ ಫುಲ್ ಹೋಗಿದೆ, ಕೈ ಸರಿಯಾಗಿ ಇಡಪ್ಪ, ಎಷ್ಟುದ್ದ ಇದೆ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಹೋಗಿದೆ ಇವನ್ ಬಾಹುಬಲಿ ಕೈ. ಇವನ್ ಬಾಹುಬಲಿ ಗೊತ್ತಲ್ವಾ? ನೋಡಪ್ಪ ಈ ಕಡೆ ಬಾಹುಬಲಿ. ಅದೇ ನಮ್ಮ ಪೈಬರ್ ಟ್ಯಾಂಕ್ ಎಲ್ಲ ಎತ್ಕೊಂಡ್ ತಿರುಗ್ತಾನಲ್ಲ, ಇವನೇ ಬಾಹುಬಲಿ. ಈ ನಾಗರಬಾವಿ ಬ್ರಾಂಚ್ ಓನರ್ ಇವನೇ ಇವ ಸದ್ಯಕ್ಕೆ. ನೆಕ್ಸ್ಟ್ ಏರ್ಪೋರ್ಟ್ ಹಿಂದೆಗಡೆ ಹೋದ್ರೆ ಇವ್ನು ಇರ್ತಾನಲ್ಲಿ, ಇವ್ನು ಭೇಟಿ ಮಾಡಿ. ಹಂಗಾಗಿ ನೋಡಿ ಈ ತರ ಸ್ಪೇಸ್ ಸಿಗುತ್ತೆ. ಸ್ಟೆಪ್ನಿ ಎಲ್ಲ ಸೇಮ್ ಪ್ಲೇಸ್ ಇಂದಾನೆ ಯೂಸ್ ಆಗುತ್ತೆ, ಯಾವುದೇ ತರ ತೊಂದರೆ ಇಲ್ಲ. ಸಿಯಾಸ್ ಗಾಡಿಲಂತೂ ತುಂಬಾ ಜಾಗ ಸಿಗುತ್ತೆ. ಹಂಗಾಗಿ ನಿಮ್ದು ಯಾವುದೇ ತರ ಲಕ್ಸುರಿ ಗಾಡಿ ಇದ್ರೆ ನೀವು ಕೂಡ ಅಷ್ಟೇ CNG ಹಾಕಿಸ್ಕೊಳ್ಳಿ. ನಿಮ್ದು ಕೂಡ ಪೆಟ್ರೋಲ್ ಖರ್ಚಲ್ಲಿ ಅರ್ಧಕ್ಕಿಂತ ಜಾಸ್ತಿ ಉಳಿಸಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಮ್ದು ಸದ್ಯಕ್ಕೆ ಇವಾಗ ಮಹದೇವಪುರ ಮತ್ತೆ ನಾಗರಬಾವಿಲಿ ಇದೆ. ಈ ಗಾಡಿ ಫಿಟ್ಟಿಂಗ್ ಆಗಿರೋದು ನಾಗರಬಾವಿಲಿ. ನಿಮ್ಗೆ ಏನೇ ಸರ್ವಿಸ್ ಬೇಕು ಅಂದ್ರೆ ಮಹದೇವಪುರದಲ್ಲೂ ತಗೋಬಹುದು. ಈಗ ಅರ್ಜೆಂಟ್ ಏರ್ಪೋರ್ಟ್ ಹಿಂದೆಗಡೆ ಮತ್ತೆ ಹೆಬ್ಬಳದಲ್ಲೆಲ್ಲ ಬರುತ್ತೆ, ಅಲ್ಲೂ ಕೂಡ ನೀವು ಸರ್ವಿಸ್ ತಗೋಬಹುದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಮಾಹಿತಿ ಬೇಕು ಅಂದ್ರೆ ತೋರಿಸ್ತಿರುವಂತ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ. ಕಾಲ್ ಬಿಸಿ ಇದ್ರೆ ವಾಟ್ಸ್ಆಪ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. RTO ಕೆಲಸ ಆಗಲಿ ಯಾವುದೇ ಆಗಲಿ ಎಲ್ಲ ತರ ನಾವು ಮಾಡ್ಕೊಡ್ತೀವಿ. ಎಲ್ಲ ಗೌರ್ಮೆಂಟ್ ಅಪ್ರೂವ್ಡ್ ಇರುವಂತ ಕಿಟ್ಗಳ ಯೂಸ್ ಮಾಡೋದು. ಹಂಗಾಗಿ ನೀವು CNG ಹಾಕಿಸ್ಕೊಳ್ಳಿ, ನಿಮ್ದು ಕೂಡ ಫ್ಯೂಲ್ ಕಾಸ್ಟ್ನ ಸೇವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.